ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್. ಈ ನಡುವೆ ಯಾವಾಗ ನೋಡಿದ್ರೂ ಮಳೆ ಬರ್ತಾನೆ ಇರುತ್ತಲ್ವ. ಇಂಥ ಸಮಯದಲ್ಲಿ ಬಾಯಿ ಚಪ್ಪರಿಸ್ಕೊಂಡು ಹಾಗೆ ಲೊಟ್ಟೆ ಹಾಕ್ಕೊಂಡು ತಿನ್ನಬೇಕು. ಆ ಥರ ರಸಮೊಂದಿಗೆ ನಿಮ್ಮ ಜೊತೆ ಬರ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. 2 ಲೋಟ ನೀರನ್ನು ತಗೊಂಡು ಒಂದು ಮಾವಿನಕಾಯಿಯನ್ನು ಶುದ್ಧವಾಗಿ ತೊಳ್ಕೊಂಡು ಇದನ್ನು ಈ ನೀರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ಟವನ್ನು ಆನ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಅಷ್ಟರೊಳಗಡೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಪಟ್ಟಂತ ಹಾಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಪಟ್ಟಂತ ಎಲ್ಲ ಕಟ್ ಮಾಡಿಕೊಂಡೆ. ಅಷ್ಟರೊಳಗಡೆ ಮಾವಿನಕಾಯಿ ಬೆಂದಿದೆ. ಇವಾಗ ನಾವು ಕಾಳು ಮೆಣಸು ಹಾಗೆ ಜೀರಿಗೆನ ಪುಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಕಾಳು ಮೆಣಸು ತಗೊತಾ ಇದ್ದೀನಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ. ಅದರ ಜೊತೆ ನಾನು 4 ಗುಂಟೂರು ಮೆಣಸಿನ್ಕಾಯನ್ನು ತಗೊತಾ ಇದ್ದೀನಿ. 1 ಬೆಳ್ಳುಳ್ಳಿಯನ್ನು ಪೂರ್ತಿಯಾಗಿ ಬಿಡಿಸಿ ಇದೆಲ್ಲವನ್ನು ಪಟ್ಟಂತ ಪುಡಿ ಮಾಡ್ಕೊಂಡು ಬಂದುಬಿಡೋಣ. 10 ರಿಂದ 15 ಸೆಕೆಂಡ್ ಸಾಕು, ಇದು ಪುಡಿ ಆಗಿಬಿಡತ್ತೆ. ನೋಡಿ, ಈ ರೀತಿ ಪುಡಿ ಆದರೆ ಸಾಕು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಪ್ಲೇಟನ್ನು ತಗೊಂಡು ಮಾವಿನಕಾಯಿ ಬೆಂದಿದೆ. ಇವಾಗ ಹೊಟ್ಟೆಲ್ಲ ತೆಗೆದು ಇದರಲ್ಲಿರ್ತಕ್ಕಂಥ ತಿರುಳನ್ನೆಲ್ಲ ತಗೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಈ ತಿರುಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದರ ಜೊತೆ ಒಂದು ನಾಟಿ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇವು ಎರಡನ್ನು ನಾವು ನುಣ್ಣಗೆ ಕಿವುಚ್ಕೋಬೇಕು. ಕೈಯಿಂದ ಕಿವುಚ್ಕೋಬಹುದು. ಟೊಮೊಟೊ ಹಾಗೂ ಮಾವಿನಕಾಯಿ ಸ್ವಲ್ಪ ಮೆತ್ತಗೆ ಇರೋದ್ರಿಂದ ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ನಂತರ ಇಲ್ಲಿ 2 ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಇವಾಗ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂಥ ಜೀರಿಗೆ, ಮೆಣಸು ಹಾಗೆ ಬೆಳ್ಳುಳ್ಳಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನಾವು ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ನಾವೊಂದು ಒಗ್ಗರಣೆನ ಕೊಟ್ಟರೆ ರಸ ರೆಡಿ ಆಗಿಬಿಡತ್ತೆ. ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂದ ನಂತರ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಬಿಡೋಣ. ಹಾಗೆ ಖಾರಕ್ಕೆ ನಾವಿಲ್ಲಿ 7 ರಿಂದ 8 ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ನಾವು ಈ ರಸಮ್ ಜೊತೆ ಸೇರಿಸ್ಕೊಬಿಡೋಣ. ಒಗ್ಗರಣೆನ ಹಾಕಿದ ತಕ್ಷಣ ರಸ ಕಲ್ಲರೇ ಚೇಂಜ್ ಆಗಿಬಿಡ್ತು. ನೋಡ್ತಾ ಇದ್ದೀರಲ್ಲ, ಘಮ ಘಮ ಅಂತ ರಸ ರೆಡಿಯಾಗೋಯ್ತು. ಇದ್ರ ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರಸ ರೆಡಿ ಆಯಿತು. ಈಗಂತೂ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. ಈ ಥರ ರಸಮನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ 1 ತಟ್ಟೆ ಅಲ್ಲ 2 ತಟ್ಟೆ ಅನ್ನ ಖಾಲಿ ಮಾಡೋದಂತೂ ಗ್ಯಾರಂಟಿ. ಅನ್ನ ಸ್ವಲ್ಪ ಹಾಕ್ಕೊಂಡು ರಸಮನ್ನು ಜಾಸ್ತಿ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ವೀಕ್ಷಕರೇ, ನನ್ನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ವೆರೈಟಿ ರಸಗಳಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.